ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇಬ್ಬರು ನಮ್ಮಮ್ಮ. ಅಮ್ಮ ಅನ್ನೋ ಪದಕ್ಕೆ ಎಷ್ಟೊಂದು ಶಕ್ತಿ ಇರುತ್ತೆ ಅಲ್ವಾ. ಯಾಕೆ ಅಂತಂದರೆ ನಮ್ಮಮ್ಮ ಎಲ್ಲೂ ಒಂದು ಚಿಕ್ಕ ಅಂಗಡಿಗೂ ಸಹಿತ ಒಬ್ಬರೇ ಹೋದವರಲ್ಲ, ಎಲ್ಲೂ ಒಬ್ಬರೇ ಅಡ್ಡಾಡ್ದವರಲ್ಲ. ಸೊ ತನ್ನ ಮಗುಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ತಾರೆ. ಇಂಡ್ಯಾದಿಂದ ಇಲ್ಲಿಗೆ ಸಾವಿರಾರು ಕಿಲೋಮೀಟರ್ ಅಷ್ಟು ದೂರ ಇದೆ. ಸೊ ಒಬ್ಬರೇ ಇಷ್ಟು ದೂರ ಬಂದಿರೋದು ತುಂಬ ಆಶ್ಚರ್ಯ ಅಂತ ಅನಿಸುತ್ತೆ ನನಗೆ. ಸೊ ಚರಿ ಹುಟ್ಟೋಕ್ಕಿಂತ ಮುಂಚೆ 7.5 ಮಂತ್ ಇದ್ದಾಗ ನಾನು ನಮ್ಮಮ್ಮನ ಕರೆಸ್ಕೊಂಡೆ. ನನಗೆ ತುಂಬಾ ಭಯ ಇತ್ತು, ನಮ್ಮಮ್ಮ ಒಬ್ಬರೇ ಬರ್ತಾಯಿದ್ರು. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಸಿಂಧು ಅಂತ, ಅವರು ಅದೇ ಫ್ಲೈಟಲ್ಲಿ ಬರ್ತಿದ್ರು. ಸೊ ಲಕ್ಕಿಲಿ ಅವ್ರ ಜೊತೆಲಿದ್ದ ಕಾರಣ ನಂಗೆ ಅಷ್ಟೊಂದು ಭಯ ಆಗಲಿಲ್ಲ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ತುಂಬ ದಿನ ಆಗಿತ್ತು, ಯಾರನ್ನೂ ಮೀಟೇ ಮಾಡಿರಲಿಲ್ಲ. ನಮ್ಮ ಅಮ್ಮ ನೋಡಿ ತುಂಬಾ ಖುಷಿ ಆಯಿತು. ಅವರಿಗೊಂದು ಚಿಕ್ಕದಾಗಿರೋ ಒಂದು ಗಿಫ್ಟ್ ಕೊಟ್ಟು ಅವ್ರನ್ನ ನಾವು ವೆಲ್ಕಮ್ ಮಾಡಿದ್ವಿ. ಸೊ ಅವ್ರು ಬಂದಿದ್ದು ಡಿಸೆಂಬರ್ 25 ಆದ್ದರಿಂದ ಆವಾಗ ಕ್ರಿಸ್ಮಸ್ ಇತ್ತು. ಸೊ ನೆಕ್ಸ್ಟ್ ಡೇನೇ ನಾವು ಅವ್ರನ್ನ ಕ್ರಿಸ್ಮಸ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹ್ಯೂಸ್ಟನಲ್ಲಿ. ಸೊ ಅದಕ್ಕೆ ಕರ್ಕೊಂಡು ಹೋಗಿದ್ವಿ. ಮತ್ತು ನ್ಯೂ ಇಯರ್ನ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ವಿ. ಮತ್ತು ನಾವು ತುಂಬ ಮಾಲ್ಸ್ಗಳು ಅಡ್ಡಾಡಿದ್ವಿ. ಅಷ್ಟೊಂದು ದಿನ ಬಿಟ್ಟಿದ್ವಲ್ಲ. ಸೊ ಬಂದಿದ್ದ ಖುಷಿಗೆ ಎಲ್ಲೆಲ್ಲಿ ಹೋಗಿದ್ದೀವಿ, ಎಷ್ಟೆಷ್ಟು ಅಡ್ಡಾಡಿದ್ದೀವಿ ಅಂತಲೇ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ನಾವು. ಲಕ್ಕಿಲಿ ಲಾಸ್ಟ್ ಇಯರು ಈ ಕರೋನಾ ಅನ್ನೋ ಕ್ರ್ಯಾಪ್ ಇರಲಿಲ್ಲ. ಸೊ ಈ ಥರ ಇದ್ದಿದ್ರೆ ನಮ್ಮ ಅಮ್ಮನ ಕರ್ಸ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಮತ್ತು ನನಗೆ ಡೆಲಿವರಿ ಆದಮೇಲೆ ತುಂಬಾ ಕಷ್ಟ ಆಗ್ತಿತ್ತು, ಯಾರೂ ಜೊತೆಗಿರೋಕ್ಕಾಗ್ತಾ ಇರಲಿಲ್ಲ. ಹ್ಯೂಸ್ಟನ್ ಸುತ್ತಮುತ್ತ ಇಲ್ಲಿ ಯಾವುದ್ಯಾವುದು ನೋಡೋವಂಥ ಪ್ಲೇಸಸ್ ಇದೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಮತ್ತು ನಮ್ಮ ಮಮ್ಮಿಗೆ ಫಸ್ಟ್ ಟೈಮ್ ಸ್ಟಾರ್ಬಕ್ಸ್ ಕಾಫಿನ ಕುಡಿಸಿದ್ವಿ. ಆ್ಯಂಡ್ ತುಂಬ ದೂರ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಆ್ಯಂಡ್ ಆವಾಗ ವಿಂಟರ್ ಟೈಮ್ ಆದ್ದರಿಂದ ಜಾಸ್ತಿ ನಾವು ಟ್ರಾವೆಲ್ ಮಾಡ್ತಾ ಇರಲಿಲ್ಲ. ಸೊ ಇಲ್ಲೇ ಅಕ್ಕಪಕ್ಕದ ಕಡೆ ಎಲ್ಲ ಒಳ್ಳೊಳ್ಳೆ ಪ್ಲೇಸಸ್ ನೋಡುವಂಥ ಪ್ಲೇಸಸ್ಗೆ ಕರ್ಕೊಂಡೋಗಿ ನಾವು ತೋರಿಸ್ತಾ ಇದ್ವಿ ನಮ್ಮ ಮಮ್ಮಿಗೆ. ಇಲ್ಲೆಲ್ಲ ತುಂಬಾ ಶಾರ್ಕ್ಸ್ಗಳು ಕಾಣಿಸ್ತವೆ, ನೀವು ನೋಡ್ಬೋದು. ನಮ್ಮಮ್ಮ ಅನ್ಸುತ್ತೆ ತುಂಬಾ ಭಯ ಪಟ್ಟಿದ್ರು ಶಾರ್ಕ್ಸ್ಗಳು ಫಸ್ಟ್ ಟೈಮ್ ಅವ್ರು ನೋಡ್ತಾ ಇದ್ದಿದ್ದು. There are several different species of sharks swimming around us.
The largest of the sharks that you see is the sand tiger shark. These sharks are 10 feet long and weigh over 200 pounds. They are found... Wow! Look at this! It looks like the great white may have spent some time around here. Look at that boat hull! Look out! It's the missing great white! ಆ್ಯಂಡ್ ನನಗೆ ನಮ್ಮಮ್ಮ ಬಂದಿದ್ದಕ್ಕೆ ತುಂಬಾ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅವಾಗ ನಾನು ಏನೇ ಕೇಳಿದ್ರು ನಮ್ಮಮ್ಮ ಮಾಡಿಕೊಡ್ತಾಯಿದ್ರು. ನಾನಂತೂ ತುಂಬಾ ಚೆನ್ನಾಗಿ ತಿಂತಾಯಿದ್ದೆ. ಅಷ್ಟು ದಿನ ನಾನೇನು ತಿಂದಿರಲಿಲ್ವಲ್ಲ, ಅದನ್ನೆಲ್ಲ ಒಟ್ಟಿಗೆ ತೀರಿಸ್ಕೊತಾ ಇದ್ದೆ. ಸೊ ನನಗೆ ಇಷ್ಟ ಆದಿದ್ದನ್ನೆಲ್ಲ ನಾನು ದಿನ ಒಂದೊಂದು ಐಟಮ್ಸ್ನ ಮಾಡಿ ನಾನು ತಿಂತಾಯಿದ್ವಿ. ಸೊ ಚಾಟ್ಸ್ಗಳೆಲ್ಲ ಮಾಡಿ ಕೊಡ್ತಾಯಿದ್ರು ನಮ್ಮ ಮಮ್ಮಿ ಆವಾಗ. ಆ್ಯಂಡ್ ನಮ್ಮಮ್ಮ ನನಗೆ ಮೊಗ್ಗಿನ ಜಡೆನೂ ಹಾಕಿದರು. ಅಂದರೆ ಇಂಡ್ಯಾದಲ್ಲಿ ಯಾವ ಥರ ಫಸ್ಟ್ ಸೀಮಂತಕ್ಕೆ ಮೊಗ್ಗಿನ ಜಡೆ ಹಾಕಿ ಫೋಟೋ ತೆಗೆಸ್ತಾರಲ್ಲ, ಸೊ ಅದೇ ಥರನೇ ನನಗೆ ಇಲ್ಲಿನೂ ಮೊಗ್ಗಿನ ಜಡೆ ಹಾಕಿ ಮತ್ತು ಬಯಕೆ ಊಟ ಅಂತ ಬಯಕೆ ಊಟದ್ದು ಒಂದು ಮಾಡಿದರು. ಮತ್ತು ಇಂಡ್ಯಾದಿಂದಲೇ ನಮಗೇನು ಸೀಮಂತಕ್ಕೆ ಏನೇನು ಬೇಕಾಗಿರುತ್ತಲ್ಲ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ, ಅದನ್ನೆಲ್ಲ ಇಂಡ್ಯಾದಿಂದನೇ ತೊಗೊಂಡು ಬಂದು ಮತ್ತು ಇಲ್ಲಿನ ಇಂಡ್ಯಾ ಥರನೇ ಸೀಮಂತ ಮಾಡಿದರು. ನನಗಂತೂ ತುಂಬಾ ಖುಷಿ ಆಯಿತು. ನೀವು ಯಾರಾದರೂ ನನ್ನ ಸೀಮಂತದ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಆ ಲಿಂಕ್ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ನೋಡಿ. ಮತ್ತು ನಮ್ಮ ಅಮ್ಮಂಗೆ ದೇವ್ರ ದರ್ಶನ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ನಾವು ಇಲ್ಲೇ ಇರೋವಂಥ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಅವ್ರಿಗೆ ದರ್ಶನ ಮಾಡಿಸ್ತಾ ಇದ್ವಿ. ಹಾಗೆ ನಮ್ಮ ಮಮ್ಮಿಗೆ ನಾವು ಬೇರೆ ಬೇರೆ ಕಂಟ್ರಿಗಳನ್ನ ಫುಡ್ ಟೇಸ್ಟ್ ಮಾಡೋಕ್ಕೆ ಬೇರೆ ಹೋಟೆಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಲೈಕ್ ಇಟಾಲಿಯನ್, ಮೆಕ್ಸಿಕನ್ಸು ಮತ್ತು ಅಮೇರಿಕನ್ ಫುಡ್ಡು ಮತ್ತು ಮೆಡಿಟೇರಿಯನ್ ಹೋಟೆಲ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಹಾಗೆಯೇ ನಾವು ಮಮ್ಮಿನ ಇಂಡಿಯನ್ ಹೋಟೆಲ್ಸ್ಗಳಿಗೂ ಲೈಕ್ ಚಾಟ್ಸ್ ತಿನ್ನೋಕ್ಕೆ ಅದಕ್ಕೆಲ್ಲನೂ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಅವರಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ನಮ್ಮ ಮಮ್ಮಿಗೆ ನನ್ನ ರೆಡಿ ಮಾಡಿಬಿಟ್ಟು ಫೋಟೋ ತೆಗ್ಸೋದಂದರೆ ತುಂಬಾ ಇಷ್ಟ. ನಾನು ಇಷ್ಟೇ ಬೇಡ ಅಂದ್ರೂ ನಮ್ಮಮ್ಮ ಒಂದು ಸತಿ ಅಂತ ಫೋಟೋ ತೆಗೆಸ್ತಾಯಿದ್ರು. ಆ್ಯಂಡ್ ಚರಿ ಹುಟ್ಟೋಕ್ಕಿಂತ ಮುಂಚೆನೇ ನಾನು ನಮ್ಮಮ್ಮ ಸೇರ್ಕೊಂಡು ಚೆನ್ನಾಗಿ ಶಾಪಿಂಗ್ ಮಾಡಿ ಅವಳಿಗಂತ ಎಲ್ಲ ಜೋಡಿಸ್ಕೊಂಡ್ವಿ. ಆ್ಯಂಡ್ ಚರಿ ಹುಟ್ಟೋ ದಿನದ ತೆಗ್ದಿರೋ ಫೋಟೋ ಇದು. ಸೊ ಚರಿ ಹುಟ್ಟಿ ಆದಮೇಲೆ ನನಗೆ ಕೊಟ್ಟಿರಲಿಲ್ಲ ಪಾಪುನ. ಸೊ ನಮ್ಮ ಮಮ್ಮಿನೇ ಹೋಗಿ ಫಸ್ಟ್ ನೋಡಿದರು. ಆ್ಯಂಡ್ ಮನೆಗೆ ಕರ್ಕೊಂಡು ಬಂದಮೇಲೂ ಅಷ್ಟೇ ಚರಿನ ತುಂಬ ಅವರೇ ನೋಡ್ಕೋತಾ ಇದ್ರು. ಲೈಕ್ ಹಾಲು ಕುಡಿಸೋದು, ನನಗೆ ಆಪ್ರೇಷನ್ ಆದ ಕಾರಣ ನಮ್ಮ ಮಮ್ಮಿನೇ ಹಾಲು ಕುಡಿಸೋದು, ಅವರೇ ಎತ್ಕೊಳ್ಳೋದು, ಅವರೇ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಸ್ನಾನನೂ ಕೂಡ ಅವರು ಇಂಡಿಯಾ ಥರ ಏನು ಶಾಸ್ತ್ರೋಕ್ತವಾಗಿ ಮಾಡ್ತಾರಲ್ಲ ಆ ಥರನೇ ಫಸ್ಟ್ ಟೈಮ್ ಸ್ನಾನ, ಅದು ಮುತ್ತಿನ ನೀರು, ಬಂಗಾರದ ನೀರು, ಹಾಲು, ಪನ್ನೀರ್ ಸ್ನಾನ ಆ ಥರದ್ದೆಲ್ಲ ಅವರು ಮಾಡಿಸಿದ್ರು. ಸೊ ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಚರಿ ಹುಟ್ಟಿ ಸ್ವಲ್ಪ ದಿನ ಆದಮೇಲೆ ಲೈಕ್ 1 ಮಂತ್ ಆದಮೇಲೆ ನಾನು ನಮ್ಮ ಅಮ್ಮನ್ನ ಗ್ಯಾಲ್ವೆಸ್ಟನ್ಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ 3 ಡೇಸ್ ನಾವು ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಬೀಚ್ ಸೈಡ್ ವ್ಯೂ ರೂಮ್ನ ಬುಕ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು ವ್ಯೂ ಅದು.
ಇದು ಜಾಪನೀಸ್ ಗಾರ್ಡನ್ ಅಂತ. ಸೊ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ನಾವು ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಸೊ ನಮ್ಮಮ್ಮ ನಾವು ಫೋಟೋಶೂಟ್ ಮಾಡಬೇಕಾದ್ರೆ ನಮ್ಮ ಫೋಟೋಶೂಟ್ ಅವ್ರು ಮಾಡ್ತಾಯಿದ್ರು. ಸೊ ಈ ಥರ ಎಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ನಾವು. ಮತ್ತು ನಮ್ಮ ಮಮ್ಮಿನ ನಾಸಕ್ಕೂ ಕರ್ಕೊಂಡು ಹೋಗಿದ್ವಿ. ಸೊ ನಾಸನ ಫಸ್ಟ್ ಟೈಮು ನಾವು ಹೋಗಿದ್ದು, ಅಂದರೆ ನಾನು ಫಸ್ಟ್ ಟೈಮ್ ಹೋಗಿದ್ದು, ನನ್ನ ಹಸ್ಬೆಂಡ್ ಮುಂಚೆ ಹೋಗಿದ್ದರು. ನಾನು ನೋಡೇ ಇರಲಿಲ್ಲ ನಾಸನ. ಸೊ ನಾನು ನಮ್ಮಮ್ಮ ಮತ್ತು ಚರಿನೂ ಅವಾಗಿನ್ನೂ ತುಂಬ ಚಿಕ್ಕವಳಿದ್ಲು ಚರಿ. ಸೊ ಅವಳನ್ನೂ ಕರ್ಕೊಂಡು ನಾವು ನಾಸಕ್ಕೆ ಹೋಗಿದ್ವಿ. ಈ ನಾಸಾ ಸೆಂಟರ್ಗೆ ಜಾನ್ಸನ್ ಸ್ಪೇಸ್ ಸೆಂಟರ್ ಅಂತ ಹೇಳ್ತಾರೆ. ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ರಿಯಲ್ ರಾಕೆಟ್ ಇದು. ಸೊ ಇದು ಈ ರಾಕೆಟ್ನ ಒಂದು ಮಾಡೆಲ್ ಆಗಿಟ್ಟಿದ್ದಾರೆ. ಇದ್ರ ವೇಟ್ ಎಲ್ಲ ಎಷ್ಟಿರುತ್ತೆ ಮತ್ತು ಇಂಜಿನಿಯರಿಂಗ್ ಕಾಂಪ್ಲೆಕ್ಸಿಟಿ ಏನು, ಆಮೇಲೆ ಎಷ್ಟು ಫ್ಯೂಯಲ್ ಕ್ಯಾರಿ ಮಾಡುತ್ತೆ ಮತ್ತು ಇಂಜಿನ್ ಕೆಪಾಸಿಟಿ ಎಷ್ಟು ಅನ್ನೋದನ್ನೆಲ್ಲ ನಮಗೆ ಅಲ್ಲಿ ಕ್ಲೀನಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಬೇಸಿಕಲಿ ಈ ನಾಸಾ ಸೆಂಟರಿಂದ ಲೈಕ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಮಾಡ್ತಾರೆ. ಮತ್ತು ಅಸ್ಟ್ರೋನಾಟ್ಸ್ ಎಲ್ಲ ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದನ್ನ ನೋಡಿದ್ವಿ. ಲೈಕ್ ಝೀರೋ ಗ್ರಾವಿಟೇಷನಲ್ ಪವರ್ ಇರೋವಂತಹ ರೂಮಲ್ಲಿ ಹೆಂಗೆ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದನ್ನ ನೋಡಿದ್ವಿ. ಮತ್ತು ಲ್ಯಾಬ್ಗಳೆಲ್ಲ ಅವ್ರು ಹೆಂಗೆ ವರ್ಕ್ ಮಾಡೋವಂಥ ಲ್ಯಾಬ್ಗಳನ್ನೆಲ್ಲ ನಾವು ನೋಡಿದ್ವಿ. ಮತ್ತು ನಾವು ಟ್ರ್ಯಾಮ್ ಟೂರ್ ಕೂಡ ಹೋಗಿದ್ವಿ. ಅಲ್ಲಿ ಬೇರೆ ಬೇರೆ ರಿಸರ್ಚ್ ಬಿಲ್ಡಿಂಗ್ಸ್ಗಳೆಲ್ಲ ನಮಗೆ ಅಲ್ಲಿಂದ ತೋರಿಸಿದ್ರು. ಮತ್ತು ಇಲ್ಲಿ ಒಂದು ವೆಡ್ಡಿಂಗ್ ಪಾರ್ಟಿ ಕೂಡ ನಮ್ಮ ಮಮ್ಮಿ ಅಟೆಂಡ್ ಮಾಡಿದರು. ಇಲ್ಲಿ ವೆಡ್ಡಿಂಗ್ ಎಲ್ಲ ಹೆಂಗಿರುತ್ತೆ ಅಂತ ಅವ್ರಿಗೊಂಥರ ನೋಡಿದ್ದು ತುಂಬಾ ಖುಷಿ ಆಯಿತು. ಹಾಗೆಯೇ ಮತ್ತು ನಾವು ಇಲ್ಲಿ ಚರಿ ಹುಟ್ಟಿ ಆದಮೇಲೂ ನಾವು ಸುಮಾರು ಮಾಲ್ಸ್ಗಳಿಗೆ ಹೋಗ್ತಾಯಿದ್ವಿ, ಸುಮಾರು ರೆಸ್ಟೋರೆಂಟ್ಸ್ಗಳಿಗೆ ಕರ್ಕೊಂಡು ಹೋಗ್ತಾಯಿದ್ವಿ. ಯಾಕೆಂದರೆ ನಾವು ಹೋಗೋ ದಿನ ತುಂಬ ಹತ್ತಿರ ಬಂತಾಯಿತ್ತು, ಲೈಕ್ ಇಂಡಿಯಾಕ್ಕೆ ವಾಪಸ್ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಎಷ್ಟಾಗತ್ತೋ ಅಷ್ಟು ನಾವು ಬೇರೆ ಬೇರೆ ಪ್ಲೇಸಸ್ಗಳನ್ನ ತೋರಿಸ್ತಾ ಇದ್ವಿ. ಹಾಗೆಯೇ ನನ್ನ ಹಸ್ಬೆಂಡ್ ವರ್ಕ್ ಮಾಡುವಂಥ ಪ್ಲೇಸಸ್ ನೋಡಬೇಕು ಅಂತ ನಮ್ಮ ಮಮ್ಮಿ ತುಂಬಾ ಆಸೆ ಪಟ್ಟರು. ಸೊ ಅಲ್ಲಿಗೂ ನಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರಲ್ಲ ಅಲ್ಲಿಗೂ ಕರ್ಕೊಂಡೋಗಿ ಅವ್ರಿಗೆ ಎಲ್ಲ ತೋರಿಸಿದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಬರ್ಡೇನೂ ಆಯಿತು. ಸೊ ನಾನು ನಮ್ಮ ಮಮ್ಮಿ ಇಬ್ಬರು ಸೇರಿಕೊಂಡು ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ಆಮೇಲೆ ಚರಿ, ನಾನು ಮತ್ತು ನಮ್ಮ ಮಮ್ಮಿ 3 ಜನನೂ ಇಂಡಿಯಾಕ್ಕೆ ಹೋದ್ವಿ. ಸೊ ಹೀಗೆ 5 ತಿಂಗಳ ಕಾಲ ನನ್ನ ಅಮ್ಮನ USA ಜರ್ನಿ ಹೀಗೆ ಇತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಎಷ್ಟೊಂದು ಜನ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.